ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾವು ನನ್ನ ಫ್ರೆಂಡ್ಸು ಕಬ್ಬನ್ ಪಾರ್ಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರಿ. ಹಂಗೇನೋ ಬಸ್ ಹತ್ಕೊಂಡು ಹೋದ್ರಿ. ಏನಾಯ್ತಂದರೆ ಬಸ್ ಬಂದು ನಮಗೆ ರೂಟ್ ಗೊತ್ತಿದ್ದಿಲ್ಲ. ಅದಕ್ಕೆ ಡೈರೆಕ್ಟ್ ಬಸ್ ಹೋಗಲ್ಲ ಅಂದರು. ಒಂದು ಕಡೆ ನಿಲ್ಲಿಸ್ತೀರಿ, ಅಲ್ಲಿಂದ ನೀವು ವಾಕಬಲ್ ಡಿಸ್ಟೆನ್ಸ್ ಅಂದರು. ಅದಕ್ಕೆ ಈ ಪಾಡು ನಡ್ಕಾಡಾಗ್ತಾಯಿದ್ದೀರಿ. ನಮ್ಮದು ನಟರಾಜ ಸರ್ವೀಸು ನೋಡಿ, ನಮ್ಮ ಗ್ಯಾಂಗು ಹಿಂದೆ ಇಬ್ಬರು, ನಾವು 5 ಜನ ಹೋಗಿದ್ರಿ. ಹೆಂಗೆ ನಡ್ಕೊಂಡು ಹೋಗ್ತಾಯಿದ್ದೀರಿ ನೋಡಿ. ಅಂತೂ ಇಂತೂ ಕಬ್ಬನ್ ಪಾರ್ಕ್ ಎಂಟ್ರಿ ಕೊಟ್ರಿ ನೋಡಿ. ಸರಿ ನೋಡಿರಿ, ಹಂಗೆ ಹೈವೇ ಕ್ರಾಸ್ ಮಾಡಬೇಕಲ್ಲ, ಅದಕ್ಕೆ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಕಬ್ಬನ್ ಪಾರ್ಕ್ ಒಳಗೆ. ನೋಡಿ ಹೆಂಗೆ ಗೇಟ್ ಹತ್ರ ಎಂಟ್ರಿ ಕೊಟ್ಬಿಟ್ರಿ. ಹೆಂಗಿತ್ತಂತ ನೋಡಿ ನೀವೇ. ಇವಾಗ ಬಂದು ಕೂತ್ಕೊಳಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಪ್ಲೇಸ್ ಹುಡುಕ್ತಾ ಇದ್ದೀರಿ. ನೆರಳಿರೋ ಕಡೆ ಕೂತ್ಕೊಂಡು ಫಸ್ಟು ತಿನ್ನಬೇಕಲ್ಲ, 2 ಗಂಟೆ ಆಗೋಯ್ತು ಅಂದ್ಬಿಟ್ಟು ತಿಂಡಿ ಎಲ್ಲ ಹಾಕ್ಬಿಟ್ಟು ನೋಡಿ. ಇವರೇ ನಮ್ಮ ಗ್ಯಾಂಗು. ನಾವು ಎತ್ಕೊಬಂದಿರೋ ತಿಂಡಿಗಳು. ಜಾಸ್ತಿ ಎಂಜಾಯ್ ಮಾಡಿದ್ರಿ ನಾವು. ಹೊರಗಡೆ ಹೋಗಿ ಹಿಂಗೆ ಔಟಿಂಗ್ ಪಿಕ್ನಿಕ್ ಮಾಡಿ ತಿನ್ನಬೇಕು ಅಂದರೆ ಎಷ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್. ಮತ್ತು ನಮಗೆ ಗೊತ್ತಲ್ಲ, ಹುಡುಗಿರಿಗೆ ಫಸ್ಟೇ ಹೂಗಳು ಮರಗಳು ನೋಡಿದ್ರೆ ಸ್ವಲ್ಪ ಹುಚ್ಚು ಅಲ್ಲ, ಅದಕ್ಕೆ ಫೋಟೋ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ. ಬಿಸಿಲು ನೆತ್ತಿ ಏರ್ತಾ ಇದ್ದಿದ್ದರಿಂದ ನಮ್ಮ ಫ್ರೆಂಡ್ಸ್ ಇಟ್ಕೊಂಡು ಬರ್ರೆ ನಾವು ಐಸ್ ಕ್ರೀಮ್ ತಿನ್ನೋಣ ಅಂತ ಕರ್ಕೊಂಡು ಹೋದ್ರು. ಐಸ್ ಕ್ರೀಮು ತಗೊಂಡು ಚೆನ್ನಾಗಿ ತಿನ್ಕೊಂಡು ಫೋಟೋಗೆ ಕಟ್ಕೊಂಡು ಅವರವಳೆಲ್ಲ ನೋಡ್ಕೊಂಡು ಹೋಗ್ತಿದ್ರು. ಸರಿ ಅಂತ ನನ್ನ ಫ್ರೆಂಡ್ ಇಟ್ಕೊಂಡು ಬಾ ಮಗ ಫೋಟೋಸ್ ತೊಗೊಳೋಣ ಅಂದ್ಲು. ಅಲ್ಲಿ ಸ್ಪಾಟ್ ಹುಡುಕ್ತಾ ಇದ್ದಂಗೆ ಒಂದು ಗ್ಯಾಂಗ್ ಇಟ್ಕೊಂಡು ಗೇಮ್ ಹೆಂಗೆ ಆಡ್ತಿದ್ದಾರೆ ನೋಡಿ. ಬಾಟಲಲ್ಲಿ ಹೊಡಿಯೋದು, ಕಣ್ಣ ಮುಂಚೆ ಎಲ್ಲ ಕಟ್ಕೊಂಡ್ಬಿಟ್ಟು. ಪರವಾಗಿಲ್ಲ, ಜಾಸ್ತಿ ಫನ್ನಿ ಮಾಡ್ತಾರೆ ಎಲ್ಲರೂ. ಹುಡುಗಿಗೆ ಫಸ್ಟೇ ಫೋಟೋ ಪ್ರಿಯರು, ಏನು ಮಾಡೋಕ್ಕಾಗಲ್ಲ ಗುರು, ಅಡ್ಜಸ್ಟ್ ಮಾಡ್ಕೊಂಡ್ಲೇಬೇಕು ಹುಡುಗರು ನೋಡೋರು. ಇದು ಅಲಿಲು ತಿಂಡಿ ಹೆಂಗೆ ತಿಂತಾ ಇರೋದನ್ನು ಕ್ಯಾಪ್ಚರ್ ಮಾಡಿದೆ. ನಮಗೆ ಅಲಿಲು ಅಂದರೆ ಜಾಸ್ತಿ ಇಷ್ಟ, ಅದಕ್ಕೆ ನಡ್ಕೊಂಡಿದ್ದು ಹೋಗ್ಬಿಟ್ಟಲ್ಲೇ. ನನ್ನ ಫ್ರೆಂಡ್ಸ್ ನಂಗೆ ಬಿಟ್ಟೆ ಹೋಗ್ಬಿಟ್ಟಿದ್ರು ದೂರ. ಮತ್ತು ಅಲ್ಲಿ ಟಾಯ್ ಟ್ರೈನ್ ಬರ್ತಾಯಿತ್ತು, ಅದನ್ನು ನೋಡೋಕೆ ನಮ್ಮ ಫ್ರೆಂಡ್ಸ್ ನೋಡ್ತಾಯಿದ್ರು. ನಾವು ಹೋಗಿಲ್ಲ ಆಟ ಆಡೋಕ್ಕೆ ಟಾಯ್ ಟ್ರೈನಲ್ಲಿ. ಸುಮ್ಮನೆ ನೋಡಿಬಿಟ್ಟು ನೆಕ್ಸ್ಟ್ ಏನು ಮನೆಗೆ ಹೋಗ್ಬೇಕು ಅಲ್ಲ, ಅದಕ್ಕೆ ಮನೆ ಹೋಗೋಕ್ಕೆ ರಯ್ಯ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನಮ್ಮ ಫ್ರೆಂಡ್ಗೆ ಅಂತ ಇರೋ ಬರ್ತಂತ ಹಾಗೆ. ಮತ್ತು ಅಲ್ಲಿ ಪಾರಿವಾಳಗಳು ಎಷ್ಟು ಚೆನ್ನಾಗಿ ಗೂಡು ಕಟ್ಕೊಂಡು ಗೂಡಂಗೆ ಮರದ ಇದರಲ್ಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ಇದನ್ನು ಕ್ಯಾಪ್ಚರ್ ಮಾಡಿ. ಕಬ್ಬನ್ ಪಾರ್ಕಲ್ಲಿರೋ ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೇನು ಟೈಮ್ ಆಯಿತು ಅಂದ್ಬಿಟ್ಟು ನಾವು ಮನೆಗೆ ಹೋಗ್ಬಿಟ್ರಿ. ಹೋಗೋಕ್ಕೆ ಹೋದರೆ ನೋಡಿ, ಬಾಯ್ ಬಸ್ ಹತ್ಕೊಂಡು ಮನೆಗೆ ಹೋದ್ರಿ ನಾವು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ.